ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ನಮಸ್ಕಾರ ಸರ್, ಲಕ್ಷ್ಮಣಪ್ಪ ಅಂತ ಫಾರೆಸ್ಟ್ ಆಫೀಸರ್. ನಮಸ್ಕಾರ, ಬನ್ನಿ ಕೂತ್ಕೊಳ್ಳಿ. ಸದ್ಯ ಇವರಿಬ್ಬರನ್ನು ಕರೆಸಿದ್ದೀರಲ್ಲ, CSP ಸಾಹೇಬ್ರೆ, ನನ್ನ ಗುರ್ತು ಸಿಕ್ತಾ? ಎಲ್ಲೋ ನೋಡ್ದಾಗಿದೆ, ಆದರೆ ಎಲ್ಲಿ ಅಂತ ಸರಿಯಾಗಿ ನೆನಪು ಬರ್ತಾ ಇಲ್ಲ. ಅದೇ ಸುಡ್ಕೊಪ್ಪ ಕಾಲೇಜು. ತಾವು ಕನ್ನಡ ಲೆಕ್ಚರರ್ ಆಗಿದ್ರಿ. ನನ್ನ ಮಗ ತಮ್ಮ ಸ್ಟೂಡೆಂಟ್ ಆಗಿದ್ದ. ರಾಮ ಅಂತ ಅವನ ಹೆಸರು, ನಾನು ಲಕ್ಷ್ಮಣ. ತಾವು ಫೇಲ್ ಮಾಡಿಬಿಟ್ಟಿದ್ರಿ, ಪಾಸ್ ಮಾಡಿಸಿ ಅಂತ ಕೇಳೋಕೆ ಬಂದಿದ್ದೆ. ತಾವು ಬೈದು ಕಳಿಸಿದ್ರಿ. ನೆನಪು ಬಂತ? ಓಕೆ ಓಕೆ, ಸಾರಿ ಲಕ್ಷ್ಮಣಪ್ಪನವರೇ, ತುಂಬ ವಿದ್ಯಾರ್ಥಿಗಳಲ್ಲ ಮರೆತು ಹೋಗಿರ್ತಾರೆ. ತಾವೀಗೇನು ಮಾಡ್ತಾ ಇದ್ದೀರಿ? ಇದೇ ರುದ್ರಾಕ್ಷಿಪುರದ ಪ್ರೊಟೆಕ್ಟೆಡ್ ಫಾರೆಸ್ಟ್ ಏರಿಯಾಗೆ ಫಾರೆಸ್ಟ್ ಆಫೀಸರ್ ಆಗಿದ್ದೀನಿ. ಓ, ತುಂಬ ಸಂತೋಷ ಸರ್. ನಿಮ್ಮ ಮಗ ನಮ್ಮ CSP ಸರ್ ಸ್ಟೂಡೆಂಟ್ ಆಗಿದ್ದಿದ್ದು, ಇನ್ನು ನೀವೆಲ್ಲ ನಮ್ಮ ಮೇಲೆ ಆಕ್ಷನ್ ತಗೊಳಕ್ಕಾಗುತ್ತೆ? ನನ್ನ ಮಗ ಇವ್ರ ಶಿಷ್ಯ ಆಗಿದ್ದ ಅಂದ ಮಾತ್ರಕ್ಕೆ ನಾನು ನಿಮ್ಮನ್ನು ಮಾಫಿ ಮಾಡ್ತೀನಿ ಅಂತ ಮಾತ್ರ ತಿಳ್ಕೊಬೇಡಿ. ಅಧಿಕಾರಿಗಳು ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಬೇಕು ಅಂತ ನಮ್ಮ CSP ಸಾಹೇಬರು ನನಗೆ ನನ್ನ ಮಗನ್ನ ಪಾಸ್ ಮಾಡಿಸಿ ಅಂತ ಕೇಳೋಕೆ ಹೋದಾಗ ಬೈದು ಬುದ್ಧಿ ಹೇಳಿದರು. ಇನ್ಫ್ಯಾಕ್ಟ್ ಈಗ ನನಗೆ ನಿಮ್ಮಿಬ್ಬರ ಜೊತೆಗೆ ಇವ್ರ ಮೇಲೂ ಕೇಸ್ ಬುಕ್ ಮಾಡಬೇಕಾಗಿ ಬಂದಿದೆ. ನನ್ನ ಹತ್ರ ಮುಲಾಜನ್ನೋದೇ ಇಲ್ಲ. ಲಕ್ಷ್ಮಣಪ್ಪನವರೇ, ತಾವು ಕೆಲಸಕ್ಕೆ ಬಹಳ ನಿಷ್ಠರೋದು ಗೊತ್ತಿದೆ. ದಯವಿಟ್ಟು ವಿಚಾರ ಏನು ಹೇಳಿ ತಾವು ಬಂದಿರೋದೀಗ? ಸರ್, ನಿಮಗೆ ಈಗಾಗಲೇ ವಿಚಾರ ಗೊತ್ತಾಗಿರ್ಬೋದು. ರಿಂಗ್ ರೋಡ್ ಪಕ್ಕ ಪ್ರೊಟೆಕ್ಟೆಡ್ ಫಾರೆಸ್ಟ್ ಏರಿಯಾದಲ್ಲಿ ಶ್ರೀಗಂಧದ ಮರಗಳನ್ನು ಬೆಳೆಸಿದ್ದೀವಿ. ಆ ಶ್ರೀಗಂಧದ ಮರಗಳನ್ನು ಇತ್ತೀಚೆಗೆ 2 ತಿಂಗಳಿಂದ ಯಾರೋ ಕದ್ದು ಕೊಯ್ಕೊಂಡು ಹೋಗ್ತಾ ಇದ್ದಾರೆ, ಸಿಗ್ತಾ ಇಲ್ಲ. ಅದಕ್ಕೆ ಆ ಏರಿಯಾದಲ್ಲೆಲ್ಲ ವಿಡಿಯೋ ಕ್ಯಾಮ್ರಾಗಳನ್ನು ಅಳವಡಿಸಿದ್ದೀವಿ. ಆರು ದಿನಗಳ ಮುಂಚೆ, ಅಂದರೆ ಹೋದ ಗುರುವಾರ ಸಾಯಂಕಾಲ, ಇವರಿಬ್ಬರು ಕಲ್ಲು ಬೆಂಚಿನ ಮೇಲೆ ಹತ್ತಿ 27 ಶ್ರೀಗಂಧದ ಮರಗಳಿಗೆ ಮೊಳೆ ಹೊಡೆದು ಕಾಡನ್ನು ನಾಶ ಮಾಡೋ ಪ್ರಯತ್ನ ಮಾಡಿದ್ದಾರೆ. ನೀವಿಬ್ಬರು ಮೊಳೆ ಹೊಡೆದಿದ್ದು ಫಸ್ಟ್ ಕ್ಲಾಸಾಗಿ ರೆಕಾರ್ಡ್ ಆಗಿಬಿಟ್ಟಿದೆ ನಮ್ಮ ಕ್ಯಾಮ್ರಾದಲ್ಲಿ. ಸಿಕ್ಕಾಕೊಂಡ್ಬಿಟ್ಟಿದ್ದೀರಾ. ಆ ಮರಗಳ ಮೇಲೆ ಆ ಮೊಳೆಗಳಿಗೆ ತೂಕ ಹಾಕಿರೋ ಫೋಟೋಗಳು ತಾವು ಡೊನೇಟ್ ಮಾಡಿರೋದು ಅಂತ ತಿಳಿದು ಬಂದಿದೆ. ಕಾನೂನು ಪ್ರಕಾರ ಇದು ಕ್ರಿಮಿನಲ್ ಅಪರಾಧ. ಆದ್ದರಿಂದ ನಾನು ತಮ್ಮ 3 ಜನರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡಬೇಕಾಗುತ್ತೆ. ತಾವು ನನ್ನ ಮಗನಿಗೆ ಮೇಷ್ಟ್ರು, ಆದರೂ ನಾನು ತಮ್ಮ ಮೇಲೆ ಮೊಕದ್ದಮೆ ಹೂಡಬೇಕಾಗಿರೋ ಸಂದರ್ಭ ಬಂದಿರೋದ್ರಿಂದ ನಾನು ತಮ್ಮಲ್ಲಿ ಕ್ಷಮೆ ಕೇಳ್ಕೊಳ್ತೀನಿ. ಆಯಿತು ಲಕ್ಷ್ಮಣಪ್ಪನವರೇ, ತಮ್ಮ ಡ್ಯೂಟಿ ತಾವು ಮಾಡಿ. ಈಗೇನು ತಾವು ಬಂದಿರೋದು ನಮ್ಮನ್ನೆಲ್ಲ ಅರೆಸ್ಟ್ ಮಾಡ್ಕೊಂಡು ಹೋಗೋದಕ್ಕಾ? ಈಗಲೇ ಅಲ್ಲ, ನಿಮ್ಮಿಂದ ಹೇಳಿಕೆ ತಗೊಂಡು ತನಿಖೆ ಮಾಡಿ ಆ ತನಿಖೆಯಲ್ಲಿ ನೀವು ಅಪರಾಧಿಗಳು ಅಂತ ಗೊತ್ತಾದರೆ ಆಗ ನಿಮ್ಮನ್ನೆಲ್ಲ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಬೇಕಾಗುತ್ತೆ. ಇದು ಫಾರೆಸ್ಟ್ ಮ್ಯಾನ್ಯಲ್ ಪ್ರಾವಿಷನ್ ಇಲ್ಲಿದೆ ನೋಡಿ. ಕಾಡನ್ನು ಅಥವಾ ಮರಗಳನ್ನು ನಾಶ ಮಾಡೋಕ್ಕೆ ಪ್ರಯತ್ನ ಪಟ್ಟವ್ರಿಗೆ 2 ವರ್ಷಗಳ ಕಾಲ ಶಿಕ್ಷೆ ಕೊಡಬಹುದು. ನೋಡಿ, ಐ ಆಮ್ ವೆರಿ ಸಾರಿ ಫಾರ್ ದಿಸ್ ಸರ್. ಪರವಾಗಿಲ್ಲ. ಈಗ ತಾವು ಬಂದಿರೋದು ನಮ್ಮ ಮಗಳ ಹೇಳಿಕೆ ತಗೊಳ್ಳೋಕೆ? ಹೌದು ಸರ್. ಅದಕ್ಕೆ ಮುಂಚೆ ನಾನು ಇದ್ರ ಬಗ್ಗೆ ತಮ್ಮನ್ನು ಒಂದೆರಡು ಸ್ಪಷ್ಟನೆ ಕೇಳಬಹುದಾ? ದಯಮಾಡಿ ಕೇಳಿ ಸರ್.
ಈಗ ಈ ಕಾಡು ನಾಶ ಮಾಡೋ ಪ್ರಯತ್ನ ಇವರಿಬ್ಬರು ಮಾಡಿದ್ರು, ಕ್ಯಾಮ್ರಾದಲ್ಲಿ ಸಿಕ್ಕಾಕೊಂಡ್ರು ಅಂತ ಹೇಳಿದ್ರಲ್ಲ, ಅದರಲ್ಲಿ ನಾನೂ ಭಾಗಿಯಾಗಿದ್ದೀನಿ ಅನ್ನೋ ಥರ ಹೇಳಿದ್ರಿ. ಯಾವ ಆಧಾರದ ಮೇಲೆ ಅಪರಾಧದಲ್ಲಿ ನಾನೂ ಭಾಗಿಯಾಗಿದ್ದೀನಿ ಅನ್ನೋ ಥರ ತಾವು ಹೇಳ್ತೀರಿ? ಅಲ್ಲಿ ಸಿಕ್ಕಿರೋ ಫೋಟೋಗಳ ಹಿಂದೆ ತಾವು ಡೊನೇಟ್ ಮಾಡಿದ್ದು ಅಂತ ಬರೆದಿದೆ. ಡೊನೇಟೆಡ್ ಬೈ CSP ಅಡ್ವೊಕೇಟ್ ಅಂತ. ಆ ಫೋಟೋಗಳನ್ನ ತೂಗು ಹಾಕೋಕ್ಕೆ ಇವರಿಬ್ಬರು ಮರಕ್ಕೆ ಮೊಳೆ ಹೊಡೆದಿದ್ದಾರೆ. ಮರಕ್ಕೆ ಮೊಳೆ ಹೊಡೆಯೋದು ಅಪರಾಧ. ಆ ಫೋಟೋಗಳನ್ನ ತಾವು ಕೊಟ್ಟಿರೋದ್ರಿಂದ ತಾವು ಅಪರಾಧ ಮಾಡಿದ ಹಾಗಾಗುತ್ತೆ. ಅದಕ್ಕೋಸ್ಕರ ತಮ್ಮನ್ನೂ ಆರೋಪಿ ಅಂತ ಸೇರಿಸ್ತಾ ಇದ್ದೀವಿ. ಸಾರಿ ಸರ್. ಲಕ್ಷ್ಮಣಪ್ಪನವರೇ, ಒಂದು ವಿಚಾರ ಹೇಳಿ. ನನ್ನನ್ನು ಆರೋಪಿ ಅಥವಾ ಅಪರಾಧ ಮಾಡಿದ್ದಾನೆ ಅಂತ ತಾವು ತೀರ್ಮಾನ ಬರೋದಕ್ಕೆ ಮುಂಚೆ ಒಂದು ತಮಗೆ ಗೊತ್ತಿರಬೇಕಾಗುತ್ತೆ. ಆ ಫೋಟೋಗಳ ಹಿಂದೆ ಡೊನೇಟೆಡ್ ಬೈ CSP ಅಂತ ಬರೆದಿರೋದು ನನ್ನ ಅಕ್ಷರದಲ್ಲಿದೆಯಾ? ತಮ್ಮ ಅಕ್ಷರ ಅಲ್ಲ ಸರ್, ತಮ್ಮ ಪರವಾಗಿ ಶಶಿಕಾಂತ ಬರೆದಿದ್ದಾರೆ. ಅವರು ಬಿಳಿ ಪೇಂಟ್ ತಗೊಂಡು ಫೋಟೋ ಹಿಂದೆ ಬರೆದಿರೋದು ನಮ್ಮ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ ಸರ್. ಸಾರಿ ಸರ್. ಅಂದಮೇಲೆ ನಾನು ಬರೀದೇ ಇದ್ದ ಮೇಲೆ ಆ ಫೋಟೋಗಳು ನಂದು ಅಂತ ಹೇಗಾಗುತ್ತೆ ಲಕ್ಷ್ಮಣಪ್ಪನವರೇ? ನಾನು ಆರೋಪಿ ಹೇಗಾಗ್ತೀನಿ? ನನ್ನ ಮೇಲೆ ಬರಲಿ ಅಂತಾನೆ ಈ ಶಶಿಕಾಂತಾನೆ ಅದನ್ನು ಅವನು ಸುಮ್ಮನೆ ನನ್ನ ಮೇಲೆ ಆರೋಪ ತರೋದಕ್ಕೆ ಬರೆದಿರಬಹುದಲ್ಲ, ಅಲ್ವಾ? ಈ ಶಶಿಕಾಂತಾನೆ ನನ್ನನ್ನು ಸಿಕ್ಕಾಕಿಸ್ಬೇಕು ಅನ್ನೋ ದುರುದ್ದೇಶದಿಂದ ಡೊನೇಟೆಡ್ ಬೈ CSP ಅಂತ ಬರೆದಿರಬಹುದಲ್ಲ. ಹಾಗಲ್ಲ ಸರ್, ದೇವರಾಣೆ. ಮುಚ್ಚಯ್ಯ ಬಾಯಿ. ನಾನು ಕೇಳಿದಾಗ ಮಾತಾಡು, ಅದ್ವರೆಗೂ ಮಾತಾಡ್ಕೊಡ್ದು. ಅಲ್ವಾ ಲಕ್ಷ್ಮಣಪ್ಪನವರೇ? ನಿಮ್ಮ ಪ್ರಕಾರನೇ ನಾನು ಬರೆದಿಲ್ಲ ಅದನ್ನು. ಈ ಶಶಿಕಾಂತ ನನ್ನನ್ನು ಸಿಕ್ಕಾಕ್ಸೋಕೆ ಅದನ್ನು ಬರೆದಿರ್ಬೋದು. ಅಕಸ್ಮಾತ್ ಇದನ್ನು ಯೋಚನೆ ಮಾಡಿ, ಡೊನೇಟೆಡ್ ಬೈ CSP ಅನ್ನೋ ಬದಲು ಈ ಶಶಿಕಾಂತ ಡೊನೇಟೆಡ್ ಬೈ ಲಕ್ಷ್ಮಣಪ್ಪ ಅಂತ ಬರೆದಿದ್ದ ಅಂತ ಇಟ್ಕೊಳ್ಳಿ. ಹಾಗೇನು ಮಾಡ್ತೀವಿ? ನಿಮ್ಮ ಮೇಲೆ ಇವರಿಬ್ಬರ ಜೊತೆಗೆ ನೀವೇ ಕೇಸ್ ಹಾಕ್ಕೊಳ್ತಾ ಇದ್ರಾ? ಹೇಳಿ ಸರ್. ಇಲ್ವಲ್ಲ, ಯಾರೋ ಬರೆದಿದ್ದಾರೆ ಅಂತ ನಿಮ್ಮ ಮೇಲೆ ಕೇಸ್ ಹಾಕ್ಕೊಳ್ತಾ ಇರಲಿಲ್ಲ. ಹಾಗೆ ಯಾರೋ ಬರೆದಿದ್ದಾರೆ ಅಂತ ನನ್ನ ಮೇಲೂ ಕೇಸ್ ಹಾಕೋ ಆಗಿಲ್ಲ ಅಲ್ವಾ? ಕರೆಕ್ಟು ಸರ್. ತನಿಖೆ ಸರಿಯಾಗಿ ಮಾಡೋಕ್ಕೆ ಮುಂಚೆನೇ ತಮ್ಮ ಹೆಸರು ಸೇರಿಸಿ ತಪ್ಪು ಮಾಡಿಬಿಟ್ಟೆ ಸರ್. ತಮ್ಮ ಹೆಸರನ್ನ ಹೊಡೆದಾಕ್ಬಿಡ್ತೀನಿ ಸರ್. ಸರಿನಾ ಸರ್? ಥ್ಯಾಂಕ್ ಯು. ಆದರೆ ಇವರಿಬ್ಬರ ಮೇಲೆ ಮಾತ್ರ ಕೇಸ್ ಹಾಕಲೇಬೇಕಾಗುತ್ತೆ. ಸಾರಿ ಮೇಡಮ್. ಸರ್, ನೀವು ಮಾತ್ರ ಬಿಡಿಸ್ಕೊಂಡ್ಬಿಟ್ಟು ನಮ್ಮನ್ನು ಮಾತ್ರ ಜೈಲಿಗೆ ಕಳಿಸ್ತೀರಾ ಸರ್? ನಿಮ್ಮ ಜೊತೆ ನಾನು ಜೈಲಲ್ಲಿದ್ದರೆ ನಿಮ್ಗೆ ಸಂತೋಷನೇನ್ರಿ? ನನಗೆ ಬಿಡುಗಡೆ ಆಯ್ತಲ್ಲ ಅಂತ ಸಂತೋಷ ಪಡೋದು ಬಿಟ್ಟರು ನಾನು ಜೈಲಿಗೆ ಹೋಗ್ಲಿಲ್ವಲ್ಲ ಅಂತ ಅಳ್ತಾ ಇದ್ದಾರೆ. ಒಳ್ಳೆ ಟೈಪಿಸ್ಟ್ ರೀ. ನನ್ನ ಹತ್ರ ತಿಂಗಳು ಸಂಬಳ ತಗೊಂಡು ನಾನು ಜೈಲಿಗೆ ಹೋಗ್ಲಿಲ್ವಲ್ಲ ಅಂತ ಅದಕ್ಕೆ ದುಃಖ ಪಡ್ತಿದ್ದಿರಲ್ಲ. ಇರಿ, ಒಂದು 5 ನಿಮಿಷ ತಾಳಿ, ನಿಮ್ಮನ್ನು ಬಿಡಿಸೋ ಪ್ರಯತ್ನ ಮಾಡ್ತೀನಿ, ನೋಡೋಣ ಆಗುತ್ತೇನೋ.
ಇವಾಗ ಲಕ್ಷ್ಮಣಪ್ಪನವರೇ, ಇನ್ನೊಂದೆರಡು ಸ್ಪಷ್ಟನೆ. ನೀವು ವಿಡಿಯೋ ಕ್ಯಾಮ್ರಾಗಳನ್ನಿಟ್ಟಿದ್ದೆ ಅಂತ ಹೇಳ್ತಿರಲ್ಲ, ಇದನ್ನು ಎಲ್ಲಿ ಎಲ್ಲಿ ಅಳವಡಿಸಿದ್ರಿ? ಇವರಿಬ್ಬರು ಮೊಳೆ ಹೊಡೆದ್ರಲ್ಲ, ಆ ರಸ್ತೆ ಆಪೋಸಿಟ್ ಸೈಡ್ನಲ್ಲಿ ಟೆಲಿಫೋನ್ ಕಂಬಗಳಿಗೆ ಕಟ್ಟಿದ್ದೀವಿ ವಿಡಿಯೋ ಕ್ಯಾಮ್ರಾಗಳನ್ನು. ಸರ್, ನಾನೊಂದು ಸ್ವಲ್ಪ ಇವರನ್ನು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ಬೋದಾ ಸರ್? ಓ ಕೇಳಿ, ಅದಕ್ಕೇನು, ಕೇಳಿ ಕೇಳಿ. ಸರ್, ನಾವು ಮರಕ್ಕೆ ಮಳೆ ಹೊಡೆಯುವಾಗ ನಾವು ಮರದ ಕಡೆಗೆ ತಾನೇ ಟರ್ನ್ ಆಗಿದ್ವಿ. ಹೌದು. ಅಂದರೆ ನಮ್ಮ ಬೆನ್ನು ಕ್ಯಾಮ್ರಾ ಕಡೆಗೆ ತಾನೇ ಇತ್ತು. ಹೌದು. ಅಂದಮೇಲೆ ನಮ್ಮ ಮುಖ ಕ್ಯಾಮ್ರಾ ಕಾಣಿಸೇ ಇಲ್ಲ. ಅಂದಮೇಲೆ ಆ ಮೊಳೆ ಹೊಡೆದಿದ್ದು ನಾವಿಬ್ರು ಅಲ್ಲದೆ ಬೇರೆ ಯಾರೋ ಆಗಿರಬಹುದಲ್ಲ. ಅಂದಮೇಲೆ ನೀವು ಹೇಗೆ ನನ್ನ ಮೇಲೆ ಕೇಸ್ ಹಾಕ್ತೀರಾ? ಮೇಡಮ್, ನಮ್ಮನ್ನು ಅಷ್ಟೊಂದು ಗೂಸ್ಟ್ಲುಗಳು ಅಂತ ತಿಳ್ಕೊಬೇಡಿ. ನೀವು ಮೊಳೆ ಹೊಡೆಯುವಾಗ ಆ ಕಡೆ ತಿರ್ಕೊಂಡಿದ್ರು, ಮೊಳೆ ಹೊಡೆದ ಮೇಲೆ ಕ್ಯಾಮ್ರಾ ಕಡೆ ತಿರ್ಕೊಂಡ್ರಿ ತಾನೆ. ಆಗ ನಿಮ್ಮ ಮುಖಗಳು ನಮ್ಮ ಕ್ಯಾಮ್ರಾದಲ್ಲಿ ಚೆನ್ನಾಗಿ ರೆಕಾರ್ಡ್ ಆಗಿದೆ. ಆಮೇಲೆ ನೀವು ಒಂದು ಮರದಿಂದ ಇನ್ನೊಂದು ಮರಕ್ಕೆ ನಡ್ಕೊಂಡು ಹೋಗೋವಾಗಲೂ ನಿಮ್ಮ ಸೈಡ್ ಫೋಸು, ನಿಮ್ಮ ಮುಖ ಎಲ್ಲ ಚೆನ್ನಾಗಿ ರೆಕಾರ್ಡ್ ಆಗಿಬಿಟ್ಟಿದೆ. ಏ ಶಶಿ, ಮರಕ್ಕೆ ಮೊಳೆ ಹೊಡೆಯೋ ಅಂತ ನೀವು ಹೇಳಿದ್ದು, ಆಗಲಿ ಶಾರದತ್ತೆ ಹೊಡಿತೀನಿ ಅಂತ ಶಶಿ ಹೇಳಿದ್ದು, ಒಟ್ಟು 27 ಸಾರಿ ರೆಕಾರ್ಡ್ ಆಗಿದೆ. ನಿಮ್ಮಿಬ್ಬರದೇ ಧ್ವನಿಗಳು, ನಿಮ್ಮಿಬ್ಬರದೇ ಮುಖಗಳು, ನಿಮ್ಮಿಬ್ಬರದೇ ದೇಹಗಳು, ಇದರಲ್ಲಿ ಯಾವ ಡೌಟ್ಸೂ ಇಲ್ಲ. ನಿಮ್ಮಿಬ್ಬರ ಮೇಲೆ ಕೇಸ್ ಹಾಕಲೇಬೇಕು. ನೋ ಎಸ್ಕೇಪ್. ಲಕ್ಷ್ಮಣಪ್ಪನವರೇ, ಒಂದು ನಿಮಿಷ ಕೂತ್ಕೊಳ್ಳಿ. ನಿಮ್ಮ ನಿನ್ನೆ ಏನೋ ಕೇಳಬೇಕು, ಕೂತ್ಕೊಳ್ಳಿ. ನೀವು ಕೊಟ್ರಲ್ಲ ಫಾರೆಸ್ಟ್ ಮ್ಯಾನ್ಯಲ್, ಇದನ್ನು ನಾನು ಓದಿದ್ದೀನಿ, ನನ್ನ ಹತ್ರನೂ ಇದೆ, ನೆನ್ನೆ ಪೂರ್ತಿ ಓದಿದ್ದೀನಿ. ಇದರಲ್ಲಿ ಎಲ್ಲಾದರೂ ಒಂದು ಕಡೆ ಮರಗಳಿಗೆ ಮಳೆ ಹೊಡೆಯೋದು ಕಾಡು ನಾಶ ಮಾಡೋ ಪ್ರಯತ್ನ ಅಂತ ಎಲ್ಲಾದರೂ ಇದೆಯಾ? ತೋರಿಸಿ ನೋಡಿ. ನೀವು ಇಡೀ ಮ್ಯಾನ್ಯಲಲ್ಲೆಲ್ಲಾದರೂ ಮರಗಳಿಗೆ ಮಳೆ ಹೊಡೆಯೋದು ಕಾಡು ನಾಶ ಮಾಡೋ ಪ್ರಯತ್ನ, ಮರ ನಾಶ ಮಾಡೋ ಪ್ರಯತ್ನ ಅಂತ ಎಲ್ಲಾದರೂ ಇದೆಯಾ? ಅದರ ಡೆಫಿನೇಷನ್ ಇದೆ ನೋಡಿ, 3ನೇ ಸೆಕ್ಷನ್. ಅದರಲ್ಲಿ ಮರ ನಾಶ ಮಾಡೋದ್ರ ಬಗ್ಗೆ ಡೆಫಿನೇಷನ್ ಇದೆ. ಮರ ನಾಶ ಮಾಡೋದು ಅಂದರೆ ಮರನ ಕಡಿಯೋದು, ಅಥವಾ ರೆಂಬೆ ಕಡಿಯೋದು, ಅಥವಾ ಬೇರುಗಳನ್ನ ಕಿತ್ತು ಹಾಕೋದು, ಬುಡ ಸಮೇತ ಉರುಳಿಸೋದು, ಇವೆಲ್ಲ ಇದೆ. ಮರಗಳಿಗೆ ಮಳೆ ಹೊಡೆಯೋದು ಮರನ ನಾಶ ಮಾಡೋ ಪ್ರಯತ್ನ ಅಂತ ಎಲ್ಲಾದರೂ ಇದೆಯಾ ಡೆಫಿನೇಷನಲ್ಲಿ? ನೀವೇ ನೋಡಿ. ಮೊಳೆ ಹೊಡೆಯೋದು ಅಂತ ಖಚಿತವಾಗಿ ಬರೀದೇ ಇದ್ದರೂ, ಮೊಳೆ ಹೊಡೆದ್ರೆ ಮರ ನಾಶ ಆಗುತ್ತೆ, ಕಾಡು ನಾಶ ಆಗುತ್ತೆ ಅಂತ ತಿಳ್ಕೊಬೇಕಾಗುತ್ತೆ ಸರ್. ಇದು ಕಾಮನ್ ಸೆನ್ಸ್ ಅಲ್ವಾ ಸರ್? ಓ, ಕಾನೂನಿನಲ್ಲಿ ಇಲ್ಲದೆ ಹೋದ್ರೂ ನಿಮ್ಮ ಕಾಮನ್ ಸೆನ್ಸ್ ಪ್ರಕಾರ ಇವರಿಬ್ಬರ ಮೇಲೂ ಕೇಸ್ ಹಾಕೋಕೆ ಹೊರಟಿದ್ದೀರಿ. ಕಾನೂನಲ್ಲಿ ಇಲ್ಲ ಅದು ಕೇಸ್ ಹಾಕೋದಕ್ಕೆ ಪ್ರಾವಿಷನ್. ಅದು ಮೊಳೆ ಹೊಡೆಯೋದು ತಪ್ಪಲ್ವಾ ಸರ್? ಅದಕ್ಕೆ ನಾವು ಎನ್ಕರೇಜ್ ಮಾಡೋಕ್ಕಾಗುತ್ತಾ ಸರ್? ಮಳೆ ಹೊಡೆಯೋದು ತಪ್ಪು, ಮಳೆ ಹೊಡಿಬಾರ್ದು. ಲಕ್ಷ್ಮಣಪ್ಪನವರೇ, ತಾವು ಮರಗಳ ಬಗ್ಗೆ ಬಹಳ ಸ್ಟಡಿ ಮಾಡಿದ್ದೀರಿ.
ಮರಗಳಿಗೆ ಕೆಲವು ಥರದ ಫಂಗಸ್ಗಳು ಬರುತ್ತೆ. ಅಂದರೆ ಶಿಲೀಂಧ್ರ, ಬೆಲಿಗ್ನಿಯಾ, ಸೆಸಿರೇನಾ ಅನ್ನುವಂಥ ಶಿಲೀಂಧ್ರಗಳು ಅಂದರೆ ಫಂಗಸ್ಗಳು ಬರುತ್ತೆ. ಆ ಥರದ ಫಂಗಸ್ ಬಂದಾಗ ಅಂಥ ಮರದ ಕಾಂಡಗಳಿಗೆ ಇಂಜೆಕ್ಷನ್ ಕೊಡಬೇಕು ಅನ್ನೋ ಕಲ್ಪನೆ ಬಂದಿದೆ. ಅದೇನಾದರೂ ತಮಗೆ ಗೊತ್ತಾ? ಗೊತ್ತಿಲ್ಲದೆ ಇರುತ್ತಾ ಸರ್? ಗೊತ್ತು ಸರ್. ಗೊತ್ತು. ಮರಗಳಿಗೆ ಇಂಜೆಕ್ಷನ್ ಕೊಡೋದು ಅಂದರೆ ಏನು? ಮರಗಳಿಗೆ ಇಂಜೆಕ್ಷನ್ ಕೊಡೋದು ಅಂದರೆ ಮರಗಳಿರುತ್ತಲ್ಲ, ಆ ಮರದ ಕಾಂಡಕ್ಕೆ ದೊಡ್ಡದೊಂದು ರಾಡ್ ತಗೊಂಡು ಸುತ್ತಿಗೆ ಮೂಲಕ ದೊಡ್ಡದೊಂದು 3/4 ಅಡಿಯ ರಂಧ್ರ ಮಾಡಿ ಈ ಬ್ಯಾಲಿಗ್ನಿಯಾ ಅನ್ನುವಂಥ ಫಂಗಸ್ ಬಂದಾಗ ಆ ರಂಧ್ರದೊಳಕ್ಕೆ ಲೆಥನಾನ್ ಪೆರಾಕ್ಸೈಡು, ಮಣ್ಣು, ನೀರು ಇದೆಲ್ಲವನ್ನು ತುಂಬಿ ಆ ರಂಧ್ರವನ್ನು ಮುಚ್ಚೋದು. ಇದಕ್ಕೆ ಫಂಗಸ್ಗೆ ಇಂಜೆಕ್ಷನ್ ಮೂಲಕ ಔಷಧ ಕೊಡೋದು ಅಂತಾರೆ. ನೋಡಿ, ನಿಮ್ಮ ಡಿಸೀಸಸ್ ಆಫ್ ಅಗ್ರಿಕಲ್ಚರಲ್ ಟ್ರೀಸ್ ಅನ್ನೋದ್ರ ಬಗ್ಗೆ ಇದೆ ಅದರಲ್ಲಿ. ಹೌದಾ? ಹೌದು ಸರ್. ಆ ಥರ ರಂಧ್ರಗಳು ದೊಡ್ಡ ರಾಡ್ ತಗೊಂಡು, ದೊಡ್ಡ ಸುತ್ತಿಗೆ ತಗೊಂಡು 3/4 ಅಡಿಯ ರಂಧ್ರವನ್ನು ಮಾಡ್ತಾರೆ. ಹೀಗೆ ಹೊಡೆದು ಮರದ ಕಾಂಡಕ್ಕೆ. ನೀವು ಆ ಥರ ಫಂಗಸ್ ಬಂದಾಗೆಲ್ಲ ಮಾಡಿರ್ತೀರಿ, ಹೌದಾ? ಹಾಗೆ ಮಾಡಿದಾಗ ಮರಗಳು ನಾಶ ಆಗಲ್ಲ, ಬದಲಾಗಿ ಸಾಯುವ ಮರಗಳು ಬದುಕು ಬಿಡುತ್ತೆ, ಹೌದಾ? ಅಷ್ಟು ದೊಡ್ಡ ರಂಧ್ರ ಮಾಡಿದಾಗಲೇ ಮರ ನಾಶ ಆಗದೆ ಇರೋವಾಗ ಇವರು 1-2 ಇಂಚಿನ ಮಳೆ ಆ ಮರಕ್ಕೆ ಹೊಡೆದ್ರೆ ಅದು ಕಾಡನ್ನು ನಾಶ ಮಾಡೋ ಪ್ರಯತ್ನ, ಮರ ನಾಶ ಮಾಡೋ ಪ್ರಯತ್ನ ಅಂತ ಅವ್ರ ಮೇಲೆ ಕೇಸ್ ಹಾಕ್ತಿರಲ್ಲ. ಸರಿನಾ ಲಕ್ಷ್ಮಣಪ್ಪನವರೇ? ಹೇಳಿ ಲಕ್ಷ್ಮಣಪ್ಪನವರೇ, 2 ಇಂಚಿನ ಮಳೆ ಹೊಡೆಯೋದು ಮರ ನಾಶ ಮಾಡೋ ಪ್ರಯತ್ನಕ್ಕೆ, ಕಾಡು ನಾಶ ಮಾಡೋ ಡೆಫಿನೇಷನ್ಗೆ ಬರುತ್ತಾ? ಹೌದು ಸರ್, ತಾವು ಹೇಳೋದು ಕರೆಕ್ಟು ಸರ್. 2 ಇಂಚು ಮೊಳೆ ಹೊಡೆಯೋದು ಮರ ನಾಶ ಮಾಡೋ ಡೆಫಿನೇಷನಲ್ಲಿ ಬರಲ್ಲ. ಸಾರಿ ಸರ್. ನೀವು ಈ ಕೇಸ್ ಹಾಕಿದ್ರೆ ಏನು ಮಾಡ್ತೀವಿ? ಇದನ್ನೆಲ್ಲ ಕೋರ್ಟ್ಗೆ ಹೇಳ್ತೀವಿ. ಇಂಥ ನೆಗ್ಲಿಜಿಬಲ್ ಥಿಂಗ್ಸ್ ಮೇಲೆ ಕೇಸ್ ಹಾಕ್ತಾ ಇದ್ದಾರೆ ಅಂತ ಹೇಳಿ ನಮ್ಮನ್ನು ಸುಮ್ಮನೆ ಅಲಿಸ್ತಾರೆ ಅಂತ ಹೇಳಿಬಿಟ್ಟು ನಿಮ್ಮ ಮೇಲೆ ಆಮೇಲೆ ಡ್ಯಾಮೇಜಸ್ಗೆ ಬೇರೆ ಕೇಸ್ ಹಾಕ್ತೀವಿ. ಸಾರಿ ಸರ್, ನಾನು ಇವರಿಬ್ಬರ ಮೇಲೆ ಕೇಸ್ ಹಾಕಲ್ಲ ಬಿಡಿ ಸರ್. ಸಾರಿ ಮೇಡಮ್, ಡ್ರಾಪ್ ಮಾಡಿಬಿಡ್ತೀನಿ. ನಿಮ್ಮ ಮೇಲೆ ಕೇಸ್ ಹಾಕಲ್ಲ. ನಾನು ಇವರಿಬ್ಬರ ಮೇಲೂ ಕೇಸ್ ಹಾಕೋದಿಲ್ಲ ಬಿಡಿ ಸರ್. ಸಾರಿ ಮೇಡಮ್, ಸಾರಿ. ತಮಗೆ ತೊಂದರೆ ಕೊಟ್ಟೆ, ದಯವಿಟ್ಟು ಕ್ಷಮಿಸಿ. ಪರವಾಗಿಲ್ಲ. ಆದರೆ ಒಂದು ನಿಮಿಷ ಲಕ್ಷ್ಮಣಪ್ಪನವರೇ, ಇನ್ನೊಂದೇ ಒಂದು ವಿಚಾರ ಬಾಕಿ ಇದೆ. ಒಂದು ಪ್ರಶ್ನೆ, ದಯವಿಟ್ಟು ಕೂತ್ಕೊಳ್ಳಿ. ಇನ್ನು 1-2 ಪ್ರಶ್ನೆ ಕೇಳಬಹುದಾ? ಇವರಿಬ್ಬರು ಮಳೆ ಹೊಡೆದ್ರಲ್ಲ ಆ ರಿಂಗ್ ರೋಡ್ ಪಕ್ಕ, ಆ ಸಾಲು ಪೂರ್ತಿ ಶ್ರೀಗಂಧದ ಮರಗಳು ಹಾಕಿದ್ದೀರಿ, ಹೌದಾ? ಅದನ್ನೇ ಕಳ್ಳರು ಕದ್ದುಕೊಂಡು ಹೋಗ್ತಾ ಇದ್ದಿದ್ದು. ಹೌದು ಸರ್, ಪ್ರತಿದಿನ ಕಳ್ತನ ಆಗ್ತಾಯಿತ್ತು ಶ್ರೀಗಂಧದ ಮರಗಳು. ನೀವು ಅವರನ್ನು ಹಿಡಿಯೋದಕ್ಕೆ ವಿಡಿಯೋ ಕ್ಯಾಮ್ರಾಗಳನ್ನ ಅಳವಡಿಸಿದ್ರಿ, ಹೌದು ಸರ್. ಎಷ್ಟು ಜನ ಕಳ್ಳರನ್ನು ಹಿಡಿದಿದ್ದೀರಿ? ಒಬ್ಬರನ್ನೂ ಹಿಡಿಲಿಲ್ಲ ಸರ್. ಕತ್ತಲು ಹೊತ್ತಿನಲ್ಲಿ ಬಂದು ಮರ ಕಡಿತಾರೆ, ಲೈಟ್ ಇರಲ್ಲ, ನಮ್ಮ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಲ್ಲ ಸರ್. ಸೊ ಹಿಡಿಯೋಕ್ಕಾಗಿಲ್ಲ. ಇವರಿಬ್ಬರು 27 ಶ್ರೀಗಂಧದ ಮರಗಳಿಗೆ ಮಳೆಗಳನ್ನು ಹೊಡೆದಿದ್ದಾರೆ. ಆ 27 ಮರಗಳ ಪೈಕಿ
ಯಾವುದನ್ನಾದರೂ ಕಳ್ಳರು ಕದ್ಕೊಂಡು ಹೋಗಿ? ಇಲ್ಲ ಸರ್. ಯಾಕೆ ಕದ್ಕೊಂಡು ಹೋಗಿಲ್ಲ ಆ 27 ಮರಗಳನ್ನ? ಗೆಸ್ ಮಾಡಿ ಲಕ್ಷ್ಮಣಪ್ಪನವರೇ, ಯಾಕೆ ಕದ್ಕೊಂಡು ಹೋಗಿಲ್ಲ? ಗೆಸ್. ಸರ್, ಅದು ಮೋಸ್ಟ್ ಪ್ರಾಬಬ್ಲಿ ಇವರು ಆ ಮೊಳೆಗಳಿಗೆ ದೇವ್ರ ಫೋಟೋ ತೂಗು ಹಾಕಿದ್ರಲ್ಲ, ದೇವ್ರ ಫೋಟೋ ಇರೋ ಮರಗಳನ್ನ ಹೇಗೆ ಕಡಿಯೋದು ಅಂತ ಅವ್ರಿಗೂ ದಿಗಲು ಬಂದು ಆ ಮರಗಳನ್ನ ಕಡ್ಕೊಂಡು ಹೋಗಿಲ್ಲ ಸರ್. ಸೊ ಇವರಿಬ್ಬರು ಮರಗಳನ್ನು ನಾಶ ಮಾಡೋ ಬದಲು ಮರಗಳನ್ನು ರಕ್ಷಿಸಿದ್ದಾರೆ, ಕಳ್ಳರು ಕದ್ಕೊಂಡು ಹೋಗದೆ ಇರೋ ಥರ. ಹೌದು ಸರ್, ಒಂದು ರೀತಿಲಿ ಹೌದು. ನೀವು ಹೇಳೋ ಹಾಗೆ ಇವರು ಮರಗಳನ್ನು ರಕ್ಷಿಸಿದ್ದಾರೆ. ಈಗ ಇನ್ನೊಂದು ಪಾಯಿಂಟಿಗೆ ಬನ್ನಿ. ಆ ಫಾರೆಸ್ಟ್ ಮ್ಯಾನ್ಯುಯಲ್ ನೋಡಿ, ರೂಲ್ ನಂಬರ್ 371, 534ನೇ ಪೇಜ್ನಲ್ಲಿದೆ. ಅದರಲ್ಲಿ ಸರ್ಕಾರ ಪರಿಸರವನ್ನು ಮತ್ತು ಕಾಡನ್ನು ರಕ್ಷಿಸೋದಕ್ಕೆ ಒಂದು ಪ್ರಾವಿಷನ್ ಮಾಡಿದೆ. ಯಾರಾದರೂ ಮರಗಳನ್ನು ರಕ್ಷಿಸಿದರೆ ಅವರಿಗೆ ಬಹುಮಾನ ಕೊಟ್ಟು ಪ್ರೋತ್ಸಾಹಿಸಬೇಕು ಅಂತ ಇದೆ. ಹೌದಾ? ನೋಡಿ, ಇದೆ ಸರ್, ಇದೆ. ಹಾಗಾಗಿ ನೀವು ಈಗ ಇವರಿಬ್ಬರಿಗೂ ಬಹುಮಾನ ಕೊಡಿಸೋದಕ್ಕೆ ಶಿಫಾರಸು ಮಾಡಬೇಕು ಸರ್ಕಾರಕ್ಕೆ. ಹೌದಾ? ನೀವು ಶಿಫಾರಸು ಮಾಡಿಸದೇ ಇದ್ರೆ ಲಕ್ಷ್ಮಣಪ್ಪನವರು ಇಲ್ಲಿ ಫಾರೆಸ್ಟ್ ಆಫೀಸರು ಶ್ರೀಗಂಧದ ಮರಗಳನ್ನು ಕಳ್ಳರಿಂದ ರಕ್ಷಿಸೋದಕ್ಕಾಗ್ತಾ ಇಲ್ಲ, ಅವರನ್ನು ಹಿಡಿದು ಶಿಕ್ಷೆ ಕೊಡ್ತಾ ಇಲ್ಲ, ಬದಲಾಗಿ ಮರಗಳನ್ನು ರಕ್ಷಿಸೋರಿಗೆ ಶಿಕ್ಷೆ ಕೊಡೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ನಾನು ನಿಮ್ಮ ಮೇಲೆ ಕೇಸ್ ಹಾಕ್ತೀನಿ. ಇಲ್ಲ ಸರ್, ಖಂಡಿತವಾಗ್ಲೂ ಇವರಿಬ್ಬರಿಗೂ ಬಹುಮಾನ ಕೊಡಿಸೋ ಪ್ರಯತ್ನ ಮಾಡ್ತೀನಿ ಸರ್. ಲಕ್ಷ್ಮಣಪ್ಪನವರೇ, ಹಾಗಂದು ಮಾತ್ರಕ್ಕೆ ದೇವರು ಫೋಟೋಗಳು ಹಾಕಿಬಿಟ್ರೆ ಮರಗಳೆಲ್ಲ ರಕ್ಷಣೆ ಆಗುತ್ತೆ ಅಂತ ತಿಳ್ಕೊಂಡ್ಬಿಡಬೇಡಿ. ನಿಮಗೆ ಯಾಕೆ ಮರಗಳನ್ನು ರಕ್ಷಣೆ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ನಿಮ್ಮ ಸಿಬ್ಬಂದಿಯವರು ಕಳ್ಳರ ಜೊತೆ ಶಾಮೀಲಾಗಿದ್ದಾರೆ. ಈಗ ದೇವ್ರ ಫೋಟೋಗಳು ಅದನ್ನು ರಕ್ಷಿಸುತ್ತೆ ಅಂತ ತಿಳ್ಕೊಂಡು ಬಿಡಬೇಡಿ. ಈ ದೇವ್ರ ಫೋಟೋ ಆದಮೇಲೆ ಗಲಾಟೆ ಆಗಿದ್ದಕ್ಕೆ ಆ ಕಡೆ ಕಳ್ಳರು ಬಂದಿಲ್ಲ, ಅವರು ತೆಗೀತಾ ಇಲ್ಲ ಶ್ರೀಗಂಧದ ಮರನ. ಆ ದೇವ್ರ ಫೋಟೋಗಳು ತೆಗೆಸ್ಬಿಡಿ. ಚೆನ್ನಾಗಿ ಕಾವಲು ಕಾಯೋಕ್ಕೆ ಹೇಳಿ ನಿಮ್ಮ ಗಾರ್ಡ್ಗಳಿಗೆ. ರೇ, ಆ ಫೋಟೋಗಳೆಲ್ಲ ತೆಗೆದು ಯಾವುದಾದ್ರೂ ದೇವಸ್ಥಾನಕ್ಕೆ ಕೊಡ್ರಿ. ಆ ಫೋಟೋಗಳು ಅಲ್ಲೇ ಇದ್ದರೆ ಆ ದೇವರೇ ಅದನ್ನು ಕಾಯ್ತಾನೆ ಅಂತ ಇವರೆಲ್ಲ ನಿದ್ದೆ ಮಾಡ್ತಾರೆ ಅಷ್ಟೇ. ಫೋಟೋಗಳು ತೆಗೆಸ್ಬಿಡಿ. ನಿಮ್ಮ ಗಾರ್ಡ್ಗಳು ನಿಂತಿದ್ದಾರಲ್ಲ ಅವ್ರಿಗೆಲ್ಲ ಚೆನ್ನಾಗಿ ಕಾವಲು ಕಾಯೋಕ್ಕೆ ಹೇಳಿ, ಕಳ್ಳರು ಬಂದರೆ ಅವ್ರ ಜೊತೆ ಶಾಮೀಲಾಗದೆ ಹಿಡಿಯೋದಕ್ಕೆ ಹೇಳಿ. ಆಗ ಕಾಡು ಉಳಿಯುತ್ತೆ, ಪರಿಸರನೂ ಉಳಿಯುತ್ತೆ. ಆಯಿತು ಸರ್, ತೊಂದರೆ ಕೊಟ್ಟಿದ್ದಕ್ಕೆ ಕ್ಷಮಿಸಿ ಸರ್. ಬರಲ್ಲ ಸರ್? ಒಳ್ಳೆಯದು, ಬರ್ತೀನಿ ಸರ್, ಬರ್ತೀನಿ. ಅಮ್ಮ, ನಿಮ್ಮಿಬ್ಬರಿಗೂ ಬಹುಮಾನ ಕೊಡೋದಕ್ಕೆ ಸರ್ಕಾರಕ್ಕೆ ರೆಕಮೆಂಡೇಶನ್ ಪತ್ರ ಕಳಿಸ್ತೀನಿ. ಬರ್ತೀನಿ ಮೇಡಮ್. ಆಯ್ತು ಸರ್, ಬರ್ತೀನಿ ಸರ್. ಸರ್, ನಾವಂತೂ ಜೈಲಿಗೆ ಹೊರಟೆ ಹೋಗ್ತೀವಿ ಅಂತ ಹೆದರ್ಕೊಂಡ್ಬಿಟ್ಟಿದ್ವಿ ಸರ್. ಎಷ್ಟು ಚೆನ್ನಾಗಿ ಬಚಾವ್ ಮಾಡಿಬಿಟ್ರಿ ಸರ್ ನೀವು. ತೇಜ್ ಶೀಲಾ ಪ್ರಸಾದ್ ಥರನೇ. ಅವರಿದ್ದಿದ್ರೆ ಅವರು ಇದೇ ಥರ ಬಿಡಿಸ್ಕೊಂಡಿರೋರು. ನೀವು ಅಷ್ಟೇ ಬುದ್ಧಿ ಉಪಯೋಗಿಸಿದ್ದೀರಾ ಸರ್. ಹೇಗೆ ಬಂತು ಸರ್ ಅವರಷ್ಟು ಬುದ್ಧಿ? ಸರಿ ಸರ್, ಸರಿ. ನಮ್ಮ ಧವಳಗಿರಿ ಗುರುಗಳು ಹೇಳಿದ್ದು ನಿಜಾನೇ ಆಯ್ತಲ್ಲ ಸರ್? ಲೋಕ ಕಲ್ಯಾಣ ಆಯ್ತಲ್ಲ ಮರಗಳಿಗೆ ಫೋಟೋಗಳು ತೂಗು ಹಾಕಿದ್ದಕ್ಕೆ. ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ